ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಕೂದಲಿಗೆ ಒಂದೊಳ್ಳೆ ಏರ್ ಆಯಿಲ್ ಮಾಡೋಣ. ಕೂದಲು ತುಂಬ ಉದುರುತ್ತಿದ್ದರೆ ಇದು ಬೆಸ್ಟು. ಕಪ್ಪು ಜೀರಿಗೆ ಅಂತ ಕರಿತೀವಿ, ಇದನ್ನು ಕಾಲೋಂಚಿ ಅಂತಲೂ ಕರಿತೀವಿ. ರೇಷನ್ ಅಂಗಡಿಲಿ ಅಥವಾ ಗ್ರಂಥಿಕೆ ಅಂಗಡಿಲಿ ಯಾವುದ್ರಲ್ಲಿ ಸಿಗುತ್ತೆ ಇದು ತುಂಬ ಒಳ್ಳೆಯದು. ಕೂದಲು ಕಪ್ಪಾಗೋದಕ್ಕೆ, ಬೆಳೀಲಿಕ್ಕೆ, ಸ್ಟ್ರಾಂಗ್ ಆಗೋಕ್ಕೆ ತುಂಬ ಒಳ್ಳೆಯದು. ಇದು ರೋಸ್ಮರಿ ಎಲೆ, ಇದು ಲಾವಂಚ ಬೇರು. ಇದು ನಮ್ಮ ಗಾರ್ಡನಲ್ಲಿ ಬೆಳೆಸಿದ್ದೀನಿ ನಾನು. ಇದೂ ಅಷ್ಟೇ, ಒಂದೆಲೆಗೆ ಸೊಪ್ಪು, ಮೆಂತ್ಯ ಮತ್ತು ದಾಸವಾಳ ಹೂವು, ಅಲೋವಿರಾ, ದಾಸವಾಳದ ಎಲೆ ಇಷ್ಟೇ ಸಾಕು. ತುಂಬ ಕೂದಲು ಗ್ರೋತು ಆಗುತ್ತೆ. ಚೆನ್ನಾಗಿ ಉದುರುತ್ತಿದ್ದರೆ ಬೆಳೆಯೋಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ. 1 ಲೀಟರ್ ಕೊಬ್ಬರಿ ಎಣ್ಣೆ ತಗೋತಾಯಿದ್ದೀನಿ. ಪ್ಯೂರ್ ಆರ್ಗ್ಯಾನಿಕ್ ಕೊಬ್ಬರಿ ಎಣ್ಣೆ ತಗೋತಿದ್ದೀನಿ ಮತ್ತು ಪ್ಯೂರ್ ಹರಳೆಣ್ಣೆ ತಗೋತಿದ್ದೀನಿ. 2 ಮಿಕ್ಸಲ್ಲಿ ಹಾಕಿದ್ದೀನಿ ಇದರೊಳಗಡೆ. ಅದು ನನಗೆ ಮಿಸ್ ಆಗಿಬಿಟ್ಟಿತ್ತೆ ವಿಡಿಯೋ ನೋಡಿ. ಇದನ್ನೆಲ್ಲ ನಾನು ಏನು ತೋರಿಸಿದೆ ಅದನ್ನೆಲ್ಲ ಇದರೊಳಗಡೆ ಹಾಕಿದ್ದೀನಿ. ಆಯಿಲ್ ಒಂದು ಸ್ವಲ್ಪ ಬಿಸಿ ಆದಮೇಲೆ ಇದನ್ನು ಹಾಕಿದ್ದೀನಿ. ಅದು ವಿಡಿಯೋ ಕಟ್ಟಾಗಿದೆ, ಸಾರಿ, ಹಾಕಿರೋದನ್ನ ತೋರಿಸ್ಲಿಲ್ಲ ನಾನು. ನೋಡಿ, ಇದನ್ನೆಲ್ಲ ಚೆನ್ನಾಗಿ ಅದು ಕ್ರಿಸ್ಪಿ ಆಗೋವರೆಗೂ ಬೇಯಿಸ್ಬೇಕು. ಅದನ್ನು ಕಾಯಿಸಬೇಕು ಚೆನ್ನಾಗಿ ಎಣ್ಣೆಯಲ್ಲಿ. ಅದನ್ನು ಅದರೊಳಗಿರೋದು ಒಂದು ವಸ್ತು ತಗೊಂಡು ಹಿಂಗೆ ಮುಟ್ಟಿದ್ರೆ ಅದು ಕ್ರಿಸ್ಪಿಯಾಗಿ ಪುಡಿ ಆಗಬೇಕು. ಅಲ್ಲಿವರೆಗೂ ಅದನ್ನು ನಾವೇನು ಮಾಡಬೇಕು, ಚೆನ್ನಾಗಿ ಬೇಯಿಸ್ಬೇಕು. ಅದರ ಎಣ್ಣೆ ಒಳಗಡೆ ಅವೆಲ್ಲ ಐಟಮು ಕ್ರಿಸ್ಪಿ ಆಗೋವರೆಗೂ ಅದರಲ್ಲಿರೋ ಅಂಶಗಳೆಲ್ಲ ಎಣ್ಣೆಲಿ ಬಿಟ್ಕೋಬೇಕು. ಅಲ್ಲಿವರೆಗೂ ನಾವು ಅದನ್ನು ಚೆನ್ನಾಗಿ ಬೇಯಿಸ್ಬೇಕು. ಕೂದಲು ತುಂಬ ಉದುರುತ್ತಿದ್ದರೆ ಈ ಆಯಿಲ್ನ ಚೆನ್ನಾಗಿ ಒಂದು ಮಸಾಜ್ ಮಾಡ್ಕೊಂಡು 1-2 ಅವರ್ ಬಿಟ್ಟು ಸ್ನಾನ ಮಾಡ್ಕೊಂಡ್ರೆ ತುಂಬ ಕೂದಲು ಸಾಫ್ಟಾಗೂ ಇರುತ್ತೆ ಮತ್ತು ಉದುರೋದು ನಿಲ್ಲುತ್ತೆ. ನೀವು ಮನೇಲಿ ಇದು ಟ್ರೈ ಮಾಡಿ ನೋಡಿ. ಮೆಂತ್ಯ ತುಂಬ ಸ್ಟ್ರಾಂಗ್ ಮಾಡುತ್ತೆ ಕೂದಲಿಗೆ. ಅಲೋವಿರಾ ಇದೆಲ್ಲ ಏನಾಗುತ್ತೆ ಅಂದರೆ ಕೂದಲು ಸಾಫ್ಟ್ ಮಾಡುತ್ತೆ. ದಾಸವಾಳ ಹೂವು ಮತ್ತು ದಾಸವಾಳ ಎಲೆ ಎಲ್ಲ ಏನಾಗುತ್ತೆ ಅಂದರೆ ಕೂದಲು ಸ್ಮೂತ್ ಬರುತ್ತೆ ಇದೆಲ್ಲ ಹಾಕೋದ್ರಿಂದ. ನೋಡಿ, ಇದು ರೆಡಿಯಾಗಿದೆ ಆಯಿಲು. ನೋಡಿ, ಅದರದ್ದೆಲ್ಲ ಐಟಮ್ಸ್ದೆಲ್ಲ ಬಿಟ್ಕೊಂಡಿದೆ ಅದು ಆಯಿಲ್ಗೆ. ಈ ವಿಡಿಯೋ ಇಷ್ಟ ಆಗಿದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ವಿಡಿಯೋನ ಶೇರ್ ಮಾಡಿ. ಆದಷ್ಟು ಜನಗಳಿಗೆ ಹೆಲ್ಪ್ ಆಗಲಿ. ಥ್ಯಾಂಕ್ ಯು ಸೋ ಮಚ್.